ನಮಸ್ಕಾರ ಸ್ನೇಹಿತರೆ. ಡಿಸೆಂಬರ್ 16ರಿಂದ ಜನವರಿ 14ರವರೆಗೆ ಧನುರ್ಮಾಸದಲ್ಲಿ ಯಾರೆಷ್ಟೇ ಕೇಳಿದರೂ ಈ 8 ವಸ್ತುಗಳನ್ನು ಮಾತ್ರ ಅಪ್ಪಿತಪ್ಪಿಯೂ ಯಾರಿಗೂ ಕೊಡಬೇಡಿ. ಇಲ್ಲದಿದ್ದರೆ ಭಿಕ್ಷೆ ಬೇಡುವ ಪರಿಸ್ಥಿತಿಗೆ ಬರಬೇಕಾಗುತ್ತದೆ. ಸೂರ್ಯದೇವರು ಧನಸ್ಸು ರಾಶಿಯೊಳಗೆ ಪ್ರವೇಶಿಸಿದಾಗ ಧನುರ್ಮಾಸ ಪ್ರಾರಂಭವಾಗುತ್ತದೆ. ಸೂರ್ಯ ಮಕರ ರಾಶಿಯೊಳಗೆ ಪ್ರವೇಶಿಸಿದಾಗ ಧನುರ್ಮಾಸ ಮುಗಿಯುತ್ತದೆ. ಈ ವರ್ಷ ಧನುರ್ಮಾಸದಲ್ಲಿ ಯಾವ ಕೆಲಸಗಳು ಮಾಡಬೇಕು, ಯಾವ ಕೆಲಸಗಳು ಮಾಡಬಾರದು ಎಂದು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೇ ಒಂದು ಲೈಕ್ ಕೊಡಿ. ಸ್ನೇಹಿತರೆ, ಧನುರ್ಮಾಸ ತುಂಬಾನೇ ವಿಶೇಷವಾದುದು. ಸಂಕ್ರಾಂತಿ ಬರುವುದಕ್ಕೆ 1 ತಿಂಗಳ ಮುಂಚೆ ಧನುರ್ಮಾಸ ಶುರುವಾಗುತ್ತದೆ. ಧನುರ್ಮಾಸ ಈ ತಿಂಗಳು ಡಿಸೆಂಬರ್ 16ರಂದು ಮಂಗಳವಾರ ಶುರುವಾಗುತ್ತಿದೆ. 2026 ಜನವರಿ 14 ಬುಧವಾರದಂದು, ಅಂದರೆ ಭೋಗಿ ಹಬ್ಬದ ದಿನದಂದು ಧನುರ್ಮಾಸ ಮುಗಿಯುತ್ತದೆ. ಮಕರ ಸಂಕ್ರಾಂತಿ ಜನವರಿ 14 ರಾತ್ರಿ 9 ಗಂಟೆ 11 ನಿಮಿಷಕ್ಕೆ ಶುರುವಾಗುತ್ತದೆ. ಹಾಗಾಗಿ ಜನವರಿ 15ನೇ ತಾರೀಕು ಸಂಕ್ರಾಂತಿ ಹಬ್ಬವನ್ನು ಆಚರಿಸಲಾಗುತ್ತದೆ. ಆ ದಿನದಿಂದ ಉತ್ತರಾಯಣ ಪುಣ್ಯಕಾಲ ಶುರುವಾಗುತ್ತದೆ. ಧನುರ್ಮಾಸದಲ್ಲಿ ಬೆಳಿಗ್ಗೆ ಮತ್ತು ಸಂಜೆ 2 ಸಲ ಮನೆಯನ್ನು ಶುಭ್ರಪಡಿಸಿಕೊಂಡು ದೀಪಾರಾಧನೆ ಮಾಡಬೇಕು. ಮಹಾಲಕ್ಷ್ಮಿ ಕಟಾಕ್ಷ ಸಿಗಬೇಕು ಅಂದರೆ ತಪ್ಪದೆ ಇದನ್ನು ಎಲ್ಲರೂ ಪಾಟಿಸಬೇಕು. ಅದೇ ರೀತಿ ಧನುರ್ಮಾಸದಲ್ಲಿ ಮಹಾವಿಷ್ಣುವನ್ನು ಪೂಜಿಸಿದರೆ ಸಕಲ ಶುಭಗಳು ನಡೆಯುತ್ತದೆ. ವಿಷ್ಣು ಪೂಜೆಗೆ ಈ ತಿಂಗಳು ತುಂಬಾನೇ ವಿಶೇಷ. ಧನುರ್ಮಾಸದಲ್ಲಿ ಸ್ನಾನ, ದಾನ, ವ್ರತ, ಹೋಮಗಳಿಗೆ ತುಂಬಾನೇ ಪ್ರತ್ಯೇಕತೆ ಇದೆ. ಇದನ್ನು ಆಚರಿಸಿದವರಿಗೆ ತುಂಬಾ ಶುಭ ನಡೆಯುತ್ತದೆ. 1 ತಿಂಗಳ ಒಳಗಡೆ ನಿಮ್ಮ ದರಿದ್ರವನ್ನು ಹೋಗಲಾಡಿಸಿಕೊಳ್ಳಬೇಕೆಂದರೆ ಧನುರ್ಮಾಸದಲ್ಲಿ ಬೆಳಿಗ್ಗೆ ಮತ್ತು ಸಂಜೆ ತಪ್ಪದೆ ದೀಪಾರಾಧನೆ ಮಾಡಬೇಕು. ಆ ರೀತಿ ಮಾಡುವುದರಿಂದ ಲಕ್ಷ್ಮೀ ದೇವಿಯ ಅನುಗ್ರಹ ದೊರೆತು ಎಲ್ಲಾ ದರಿದ್ರಗಳು ದೂರಾಗುತ್ತದೆ. ಗುರುವಾರ ಮತ್ತು ಶುಕ್ರವಾರ ಮಹಾವಿಷ್ಣು ಹಾಗೂ ಮಹಾಲಕ್ಷ್ಮಿಯನ್ನು ಪೂಜಿಸಿದರೆ ತುಂಬಾ ಒಳ್ಳೆಯದು. ಈ ತಿಂಗಳಿನಲ್ಲಿ ಪ್ರತಿಯೊಬ್ಬರು ಬೆಳಗಿನ ಜಾವವೇ ಮನೆ ಬಾಗಿಲಿನ ಮುಂದೆ ರಂಗೋಲಿ ಹಾಕುತ್ತಾರೆ. ರಂಗೋಲಿ ಮಧ್ಯದಲ್ಲಿ ಸಗಣಿ ಇಟ್ಟು ಕುಂಬಳಕಾಯಿ ಹೂವುಗಳಿಂದ ರಂಗೋಲಿಯನ್ನು ಅಲಂಕರಿಸುತ್ತಾರೆ. ವಿಷ್ಣು ದೇವಾಲಯಗಳಲ್ಲಿ ಈ ತಿಂಗಳು ಗೋದಾ ಕಲ್ಯಾಣವನ್ನು ಆಚರಿಸುತ್ತಾರೆ. ಧನುರ್ಮಾಸದ ಕೊನೆ ದಿನದಂದು ಗೋದಾದೇವಿ ಹಾಗೂ ರಂಗನಾಥ ಸ್ವಾಮಿಯ ಕಲ್ಯಾಣ ಮಾಡುತ್ತಾರೆ. ಮಹಾವಿಷ್ಣುವಿನ ಆಜ್ಞಾನುಸಾರ ಮಹಾಲಕ್ಷ್ಮಿ ಭೂಲೋಕದಲ್ಲಿ ಗೋದಾದೇವಿಯಂತೆ ಅವತರಿಸಿದರು ಎಂದು ಹೇಳುತ್ತಾರೆ. ನೀವು ಧನುರ್ಮಾಸ ವ್ರತವನ್ನು ಮಾಡುತ್ತಿದ್ದರೆ ಗೋದಾದೇವಿ ಶ್ರೀಕೃಷ್ಣ ಅಥವಾ ಗೋದಾದೇವಿ ರಂಗನಾಥ ಸ್ವಾಮಿಯನ್ನು ಪೂಜಿಸಬೇಕು. ಅದೇ ರೀತಿ ಈ ಪವಿತ್ರವಾದ ಧನುರ್ಮಾಸದಲ್ಲಿ ಯಾರೆಷ್ಟೇ ಕೇಳಿದರೂ ಈ 8 ವಸ್ತುಗಳನ್ನು ಮಾತ್ರ ಕೊಡಬೇಡಿ. ತುಂಬಾ ಕಷ್ಟಗಳು ಬರುತ್ತದೆ. ಇದರಿಂದ ಲಕ್ಷ್ಮೀ ದೇವಿಯ ಅನುಗ್ರಹ ಕಡಿಮೆಯಾಗುತ್ತದೆ. ಭಿಕ್ಷೆ ಬೇಡುವ ಪರಿಸ್ಥಿತಿಗೆ ಬಂದು ಬಿಡುತ್ತೀರಿ ಎಂದು ಶಾಸ್ತ್ರಗಳು ಹೇಳುತ್ತಿದೆ. ನಮ್ಮ ಹಿಂದೂ ಧರ್ಮದಲ್ಲಿ ಅತಿ ಪವಿತ್ರವಾದ ತಿಂಗಳು ಧನುರ್ಮಾಸ. ಭಕ್ತಿಗೆ ಮುಕ್ತಿಗೆ ಮಾರ್ಗ ತೋರಿಸುವ ತಿಂಗಳು ಧನುರ್ಮಾಸ. ಈ ತಿಂಗಳು ಸಾಕ್ಷಾತ್ ಮಹಾವಿಷ್ಣುವಿಗೆ ಅತಿ ಪ್ರಿಯವಾದುದು. ಗೋದಾದೇವಿ ರಂಗನಾಥ ಸ್ವಾಮಿಯನ್ನು ಮದುವೆಯಾಗಲು ಅತಿ ಭಕ್ತಿಯಿಂದ ಸಂಕಲ್ಪ ಮಾಡಿಕೊಂಡು ವ್ರತ ಮಾಡಿದಂತ ತಿಂಗಳಿದು. ಆದ್ದರಿಂದಲೇ ಈ ತಿಂಗಳು ತುಂಬಾ ನಿಷ್ಠೆಯಿಂದ ಎಲ್ಲರೂ ಇರಬೇಕು. ಕೆಲವು ಭಕ್ತಾದಿಗಳು ಬೆಳಗಿನ ಜಾವವೇ ಎದ್ದು ಚಳಿಯನ್ನು ಕೂಡ ನೋಡದೆ ತಣ್ಣೀರಿನಿಂದ ಸ್ನಾನ ಮಾಡಿ ಮನೆ ಮುಂದೆ ಬಣ್ಣ ಬಣ್ಣದ ರಂಗೋಲಿಯನ್ನು ಹಾಕಿ ಅದರ ಮಧ್ಯೆ ಸಗಣಿ ಇಟ್ಟು ಆಂಡಾಳ್ ಹಾಗೂ ಶ್ರೀಕೃಷ್ಣನನ್ನು ಪೂಜಿಸುತ್ತಾರೆ. ಇಷ್ಟೊಂದು ಶ್ರದ್ಧಾ ಭಕ್ತಿಯಿಂದ ಪೂಜಿಸುವ ನಾವುಗಳು ತಿಳಿಯದೆ ಮಾಡುವ ಚಿಕ್ಕ ಪುಟ್ಟ ತಪ್ಪುಗಳಿಂದ ಪುಣ್ಯ ಫಲವನ್ನೆಲ್ಲ ಕೈಯಾರೆ ಕಳೆದುಕೊಳ್ಳುತ್ತೇವೆ. ನಾವು ಮಾಡುವ ಪೂಜೆಗಳು ದೇವರಿಗೆ ಎಷ್ಟೋ ಪ್ರೀತಿಯನ್ನು ಉಂಟು ಮಾಡುತ್ತದೆ. ಅದೇ ರೀತಿ ನಾವು ಪಾಲಿಸಬೇಕಾದ ಕೆಲವು ನಿಯಮಗಳನ್ನು ಪಾಲಿಸುವುದರಿಂದ ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸುತ್ತಾಳೆ. ಆದರೆ ತುಂಬಾ ಜನ ಮಹಿಳೆಯರು ಒಳ್ಳೆಯ ಹೆಸರು ಪಡೆಯಬೇಕು ಅಂತಲೋ ಅಥವಾ ಪರಿಚಯಸ್ಥರು ಕೇಳುತ್ತಿದ್ದಾರೆ, ಇಲ್ಲ ಅಂದರೆ ಏನಂದುಕೊಳ್ಳುತ್ತಾರೆ ಎಂಬ ಸಂಕೋಚದಿಂದಲೂ ಕೆಲವು ಕೊಡಬಾರದ ವಸ್ತುಗಳನ್ನು ಸಾಲವಾಗಿ ಅಥವಾ ದಾನವಾಗಿ ಕೊಟ್ಟು ಬಿಡುತ್ತಾರೆ.
ಆದರೆ ಶಾಸ್ತ್ರ ಏನು ಹೇಳುತ್ತಿದೆ ಅಂದರೆ, ಉಳಿದ ದಿನಗಳಲ್ಲಿ ಈ ವಸ್ತುಗಳನ್ನು ದಾನವಾಗಿ ಕೊಟ್ಟರೂ ಪರವಾಗಿಲ್ಲ, ಆದರೆ ಈ ವಿಶೇಷವಾದ ಧನುರ್ಮಾಸದಲ್ಲಿ ಮಾತ್ರ ಅಪ್ಪಿತಪ್ಪಿಯೂ ಈ 8 ವಸ್ತುಗಳನ್ನು ನಿಮ್ಮ ಮನೆಯ ಹೊಸ್ತಿಲು ದಾಟಿಸಬಾರದು. ಆ ರೀತಿ ಮಾಡುವುದರಿಂದ ನಿಮ್ಮ ಕೈಯಾರೆ ನಿಮ್ಮ ಮನೆಯ ಲಕ್ಷ್ಮೀದೇವಿಯನ್ನು ನೀವೇ ಅವರ ಮನೆಗೆ ಕೊಟ್ಟು ಕಳಿಸಿದಂತಾಗುತ್ತದೆ. ಮುಖ್ಯವಾಗಿ ಈ ಧನುರ್ಮಾಸದಲ್ಲಿ ಯಾರೇ ಬಂದು ಎಷ್ಟೇ ಬೇಲಾಡಿದರೂ ನೀವು ಕೊಡಬಾರದಂತ ಕೆಲವು ವಸ್ತುಗಳಿವೆ. ಇವುಗಳನ್ನೇನಾದರೂ ನೀವು ಬೇರೆಯವರಿಗೆ ಕೊಟ್ಟರೆ ನಿಮ್ಮ ಮನೆಯಲ್ಲಿ ಆರ್ಥಿಕ ಸಮಸ್ಯೆಗಳು ಶುರುವಾಗುತ್ತದೆ. ನಿಮ್ಮ ಐಶ್ವರ್ಯ ಕರಗಿ ಹೋಗುತ್ತದೆ. ಸಾಲ ಮಾಡಬೇಕಾದ ಪರಿಸ್ಥಿತಿ ಬರುತ್ತದೆ. ಕೊನೆಗೆ ಒಬ್ಬರ ಹತ್ತಿರ ಕೈ ಚಾಚಿ ಭಿಕ್ಷೆ ಬೇಡುವ ಪರಿಸ್ಥಿತಿಗೂ ಕೂಡ ಬರಬೇಕಾಗುತ್ತದೆ ಎಂದು ನಮ್ಮ ಶಾಸ್ತ್ರಗಳು ಹೇಳುತ್ತಿದೆ. ಹಾಗಾದರೆ ಆ ವಸ್ತುಗಳು ಯಾವುದು ಎಂದು ವಿವರವಾಗಿ ಈಗ ನಾವು ತಿಳಿದುಕೊಳ್ಳೋಣ. ಸ್ನೇಹಿತರೆ, ಧನುರ್ಮಾಸದಲ್ಲಿ ದಾನ ಮಾಡುವುದು ವಿಶೇಷ ಫಲ ಕೊಡುತ್ತದೆ. ಈ ತಿಂಗಳು ನೀವು ಮಾಡುವಂತ ಅನ್ನದಾನ, ವಸ್ತ್ರದಾನ, ಗೋದಾನ, ಭೂದಾನ ತುಂಬಾನೇ ಪುಣ್ಯಫಲ ಕೊಡುತ್ತದೆ. ಆದರೆ ಕೆಲವು ವಸ್ತುಗಳು ನಮ್ಮ ಐಶ್ವರ್ಯಕ್ಕೆ, ಸೌಭಾಗ್ಯಕ್ಕೆ ಸಂಕೇತ. ಆ ವಸ್ತುಗಳನ್ನು ನಮ್ಮ ಕೈಯಾರೆ ಬೇರೆಯವರಿಗೆ ಕೊಟ್ಟರೆ ನಮ್ಮ ಮನೆ ಬಾಗಿಲಿನ ಮುಂದೆ ಬಂದಿರೋ ಲಕ್ಷ್ಮೀ ದೇವಿಯನ್ನು ನಾವೇ ಹಿಂದಕ್ಕೆ ಕಳಿಸಿದಂತಾಗುತ್ತದೆ. ಈ ನಿಯಮವನ್ನು ಎಲ್ಲಾ ದಿನಗಳಲ್ಲಿ ಪಾಟಿಸುವುದು ಉತ್ತಮ. ಆದರೆ ಕೆಲವು ದಿನಗಳಲ್ಲಿ ಮರೆತು ಈ ನಿಯಮವನ್ನು ಉಲ್ಲಂಘಿಸಬಹುದು. ಆದರೆ ಧನುರ್ಮಾಸದಲ್ಲಿ ಮಾತ್ರ 100% ಈ ನಿಯಮಗಳನ್ನು ಪಾಟಿಸಲೇಬೇಕು. ಇಲ್ಲದಿದ್ದರೆ ಅತಿ ಹೆಚ್ಚು ಕಷ್ಟಗಳು, ನಷ್ಟಗಳು ಅನುಭವಿಸಬೇಕಾಗುತ್ತದೆ. ಧನುರ್ಮಾಸದಲ್ಲಿ ಎಲ್ಲಾ ದೇವತೆಗಳು ಭೂಲೋಕ ಸಂಚಾರಕ್ಕೆ ಬರುತ್ತಾರೆ. ಈ ತಿಂಗಳು ನಾವು ಮಾಡುವ ಕೆಲವು ತಪ್ಪುಗಳ ಕಾರಣದಿಂದ ನಾವು ಮಾಡಿಕೊಂಡಿರುವಂತ ಪುಣ್ಯವೆಲ್ಲ ಹೋಗಿ ನಮ್ಮ ಐಶ್ವರ್ಯವೆಲ್ಲ ಕರಗಿ ದೇವತೆಗಳ ಕೋಪಕ್ಕೆ ಗುರಿಯಾಗಬೇಕಾಗುತ್ತದೆ. ನಮ್ಮ ಮನೆ ಐಶ್ವರ್ಯ, ಸಂತೋಷ ಹಾಗೂ ಸೌಭಾಗ್ಯವನ್ನು ನಾವೇ ಕೈಯಾರೆ ನಾಶಪಡಿಸಿಕೊಂಡವರಾಗುತ್ತೀವಿ. ಒಂದು ಮನೆ ಉದ್ಧಾರವಾಗಬೇಕಂದರೂ ಹಾಳಾಗಬೇಕಂದರೂ ಆ ಮನೆ ಗೃಹಿಣಿಯ ಕೈಯಲ್ಲಿರುತ್ತದೆ. ಆದ್ದರಿಂದಲೇ ಗೃಹಿಣಿಯನ್ನು ಗೃಹಲಕ್ಷ್ಮಿ ಎಂದು ಕರೆಯುತ್ತಾರೆ. ಹಾಗಾಗಿ ಈ ಪವಿತ್ರವಾದ ಧನುರ್ಮಾಸದಲ್ಲಿ ಗೃಹಿಣಿ ಯಾವ ಕಾರಣದಿಂದಲೂ ಈ ವಸ್ತುಗಳನ್ನು ಯಾರಿಗೂ ಕೊಡಬಾರದು. ಆ ವಸ್ತುಗಳು ಯಾವುದು ಎಂದು ಈಗ ನೋಡೋಣ. ಧನುರ್ಮಾಸದಲ್ಲಿ ಯಾರಿಗೂ ಕೊಡಬಾರದಂತಹ ಮೊದಲನೇ ವಸ್ತು ಕಲ್ಲುಪ್ಪು. ಕಲ್ಲುಪ್ಪು ಸಾಕ್ಷಾತ್ ಲಕ್ಷ್ಮಿ ಸ್ವರೂಪ ಎಂದು ನಮ್ಮೆಲ್ಲರಿಗೂ ಗೊತ್ತಿದೆ. ಸಾಮಾನ್ಯ ದಿನಗಳಲ್ಲೇ ಉಪ್ಪನ್ನು ಯಾರೇ ಕೇಳಿದರೂ ಕೊಡಬಾರದು. ಅಂಥದ್ದರಲ್ಲಿ ಮಹಾವಿಷ್ಣು ಮತ್ತು ಮಹಾಲಕ್ಷ್ಮಿಗೆ ಪ್ರಿಯವಾದ ಧನುರ್ಮಾಸದಲ್ಲಿ ಉಪ್ಪನ್ನು ಯಾರಿಗಾದರೂ ಕೊಟ್ಟರೆ ತಕ್ಷಣವೇ ನಿಮ್ಮ ಮನೆಯಲ್ಲಿರುವಂತ ಸಿರಿ ಸಂಪತ್ತು ಅವರ ಮನೆಗೆ ಹೊರಟು ಹೋಗುತ್ತದೆ. ಇನ್ನು ಧನುರ್ಮಾಸದಲ್ಲಿ ಯಾರಿಗೂ ಕೊಡಬಾರದ ಎರಡನೇ ಪದಾರ್ಥ ಅಕ್ಕಿ. ಅನ್ನದಾನ ಮಾಡುವುದು ತುಂಬಾ ಒಳ್ಳೆ ವಿಚಾರ. ಆದರೆ ಇಲ್ಲಿ ನಾನು ಹೇಳುತ್ತಿರುವುದು ಅನ್ನ ಅಲ್ಲ, ಅಕ್ಕಿ. ಅಕ್ಕಿಯನ್ನು ಈ ತಿಂಗಳಿನಲ್ಲಿ ಯಾರಿಗಾದರೂ ಕೊಟ್ಟರೆ ಆ ಮನೆ ಯಜಮಾನನ ಆಯಸ್ಸು ಕಡಿಮೆಯಾಗುತ್ತದೆ. ಹಾಗೆ ಆ ಮನೆಯಲ್ಲಿ ದರಿದ್ರ ತಾಂಡವವಾಡುತ್ತದೆ. ಒಂದು ವೇಳೆ ಯಾರಾದರೂ ಹಸಿವು ಅಂದರೆ ಊಟ ಹಾಕಿ ಕಳಿಸಿ, ಆದರೆ ಅಕ್ಕಿ ಮಾತ್ರ ಕೊಡಲು ಹೋಗಬೇಡಿ. ಈ ತಿಂಗಳು ಅಕ್ಕಿ ಕೊಡುವುದರಿಂದ ನಿಮ್ಮ ಜಾತಕದಲ್ಲಿ ಶುಕ್ರಬಲ ಕಡಿಮೆಯಾಗಿ ಆರ್ಥಿಕ ಪರಿಸ್ಥಿತಿ ಹದಗೆಡುತ್ತದೆ. ಇನ್ನು ಧನುರ್ಮಾಸದಲ್ಲಿ ಯಾರಿಗೂ ಕೊಡಬಾರದ ಮೂರನೇ ಪದಾರ್ಥ ಎಣ್ಣೆ. ಎಣ್ಣೆ ಶನಿದೇವರಿಗೆ ಪ್ರಿಯವಾದ ಪದಾರ್ಥ, ಹಾಗೆ ಶನಿ ಪ್ರಭಾವ ಇರುವ ಪದಾರ್ಥ ಕೂಡ. ಈ ತಿಂಗಳಿನಲ್ಲಿ ಪ್ರತಿದಿನ 2 ಸಲ ಮನೆಯಲ್ಲಿ ದೀಪಾರಾಧನೆ ಮಾಡಬೇಕು. ದೀಪ ಲಕ್ಷ್ಮಿ ಸ್ವರೂಪವಾದರೆ ಅದರಲ್ಲಿ ಹಾಕುವ ಎಣ್ಣೆ ನಮ್ಮ ಕಷ್ಟಗಳನ್ನು ಹೋಗಲಾಡಿಸುವ ಸಾಧನೆ. ಈ ತಿಂಗಳಿನಲ್ಲಿ ನಿಮ್ಮ ಮನೆಯಲ್ಲಿರುವಂತ ಎಣ್ಣೆಯನ್ನು ಯಾರಿಗಾದರೂ ಕೊಟ್ಟರೆ ಅವರ ಕಷ್ಟಗಳು ಹಾಗೂ ಅವರ ಮೇಲಿರುವ ಶನಿ ಪ್ರಭಾವವನ್ನು ನಿಮ್ಮ ಮನೆಗೆ ನೀವು ತಂದುಕೊಂಡು ನಿಮ್ಮ ಕಷ್ಟಗಳನ್ನು ಹೋಗಲಾಡಿಸುವ ಸೌಭಾಗ್ಯವನ್ನು ಅವರಿಗೆ ಕೊಟ್ಟಂತಾಗುತ್ತದೆ. ಎಣ್ಣೆಯನ್ನು ದಾನ ಮಾಡಬೇಕು ಅಂದರೆ ಶನಿವಾರ ನವಗ್ರಹಗಳ ಹತ್ತಿರಾನೋ ಅಥವಾ ದೇವಾಲಯದಲ್ಲೋ ದಾನ ಮಾಡಬೇಕೇ ಹೊರತು ಮನೆಯಲ್ಲಿ ಯಾರಿಗೂ ಕೂಡ ಕೊಡಬಾರದು. ಇದರಿಂದ ಮನೆಯಲ್ಲಿ ಸಾಲಬಾಧೆ ಹೆಚ್ಚಾಗುತ್ತದೆ. ನೀವು ಎಷ್ಟು ಸಂಪಾದನೆ ಮಾಡಿದರೂ ಎಣ್ಣೆಯಂತೆ ಜಾರಿ ಹೋಗುತ್ತದೆ ಹೊರತು ಕೈಯಲ್ಲಿ ಮಾತ್ರ ಉಳಿಯುವುದಿಲ್ಲ. ಅನಾರೋಗ್ಯ ಸಮಸ್ಯೆಗಳು ಕೂಡ ಬರುತ್ತದೆ.
ಇನ್ನು ಧನುರ್ಮಾಸದಲ್ಲಿ ದಾನ ಮಾಡಬಾರದ 4ನೇ ಪದಾರ್ಥ ಹಾಲು ಮತ್ತು ಮೊಸರು. ಗೋದಾದೇವಿ ಶ್ರೀಕೃಷ್ಣನನ್ನು ಪೂಜಿಸುವಾಗ ಹಾಲು ಮತ್ತು ಮೊಸರನ್ನು ನೈವೇದ್ಯವಾಗಿ ಇಡುತ್ತಿದ್ದರು. ಗೋಮಾತೆಯಿಂದ ಬರುವ ಹಾಲು ಹಾಗೂ ಮೊಸರು ಸಕಲ ದೇವಾನುದೇವತೆಗಳಿಗೆ ಪ್ರಿಯವಾದ ಪದಾರ್ಥ. ಮುಖ್ಯವಾಗಿ ಲಕ್ಷ್ಮೀದೇವಿಯು ಗೋಮೂತ್ರ, ಸಗಣಿ ಮತ್ತು ಹಾಲಿನಲ್ಲಿ ವಾಸವಿರುತ್ತಾರೆ. ಹಾಲು ಮತ್ತು ಮೊಸರು ಶುಕ್ರಗ್ರಹ ಹಾಗೂ ಚಂದ್ರನಿಗೆ ಸಂಕೇತ. ಈ ತಿಂಗಳಿನಲ್ಲಿ ಇವುಗಳನ್ನು ಯಾರಿಗಾದರೂ ಕೊಟ್ಟರೆ ನಿಮ್ಮ ಮನೆಯ ಮಾನಸಿಕ ಪ್ರಶಾಂತತೆ ಹಾಳಾಗುತ್ತದೆ, ಮಕ್ಕಳ ಆರೋಗ್ಯ ಕೆಡುತ್ತದೆ, ನಿಮ್ಮ ಮನೆಯಲ್ಲಿ ನಡೆಯುತ್ತಿದ್ದ ಅಭಿವೃದ್ಧಿ ನಿಂತು ಹೋಗುತ್ತದೆ. ಹಾಲು ಉಕ್ಕಿದಂತೆ ನಿಮ್ಮ ಮನೆಯ ಐಶ್ವರ್ಯ ಕೂಡ ಉಕ್ಕಬೇಕು ಅಂದರೆ ಈ ತಿಂಗಳ ಕಾಲ ನೀವು ಯಾರಿಗೂ ಹಾಲು ಮೊಸರು ಕೊಡಬೇಡಿ. ಒಂದು ವೇಳೆ ಕೊಡಲೇಬೇಕಾದ ಪರಿಸ್ಥಿತಿ ಬಂದರೆ ಅದಕ್ಕೆ ಪ್ರತಿಫಲವಾಗಿ ಹಣ ಪಡೆದುಕೊಂಡು ಕೊಡಿ. ಸಾಮಾನ್ಯ ದಿನಗಳಲ್ಲೂ ಕೂಡ ಮೊಸರನ್ನು ಸಂಜೆ ನಂತರ ಹೊಸ್ತಿಲು ದಾಟಿಸಿದರೆ ವಂಶಾಭಿವೃದ್ಧಿ ಹಾಗೂ ವಂಶ ದೋಷಗಳು ಉಂಟಾಗುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತಿದೆ. ಇನ್ನು ಧನುರ್ಮಾಸದಲ್ಲಿ ಯಾರಿಗೂ ಕೊಡಬಾರದ 5ನೇ ಪದಾರ್ಥ ಮೆಣಸು. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮೆಣಸು ರವಿ ಹಾಗೂ ಕುಜ ಗ್ರಹಗಳಿಗೆ ಸಂಕೇತ. ಹಾಗೆ ಇದು ಉಗ್ರ ಶಕ್ತಿಯನ್ನು ಕೂಡ ಹೊಂದಿದೆ. ಈ ತಿಂಗಳಿನಲ್ಲಿ ಮೆಣಸನ್ನು ಯಾರಿಗಾದರೂ ದಾನವಾಗಿ ಕೊಟ್ಟರೆ ಗಲಾಟೆಗಳು ನಡೆಯುತ್ತದೆ. ನೀವು ಯಾರಿಗೆ ಮೆಣಸು ಕೊಡುತ್ತೀರೋ ಅವರ ಜೊತೆ ನಿಮಗೆ ಚರ್ಚೆಗಳು, ಗಲಾಟೆಗಳು ಹಾಗೂ ಶತ್ರುತ್ವ ಬರುತ್ತದೆ. ಮನೆಯಲ್ಲಿ ಗಲಾಟೆಗಳು ಹೆಚ್ಚಾಗಲು ಕೂಡ ಇದು ಕಾರಣವಾಗುತ್ತದೆ. ಧನುರ್ಮಾಸದಲ್ಲಿ ಯಾರಿಗೂ ಕೊಡಬಾರದ 6ನೇ ಪದಾರ್ಥ ಕಡಲೆಬೇಳೆ ಹಾಗೂ ಕಡಲೆ ಹಿಟ್ಟು. ಈ ಕಡಲೆಬೇಳೆ ಗುರುಗ್ರಹಕ್ಕೆ ಸಂಬಂಧಿಸಿದ ಧಾನ್ಯ. ಗುರುಗ್ರಹ ಹಣ, ವಿದ್ಯೆ ಹಾಗೂ ಸಂತಾನಕ್ಕೆ ಸಂಕೇತ. ಈ ತಿಂಗಳಿನಲ್ಲಿ ಗುರುಬಲ ನಮಗೆ ಅತಿ ಮುಖ್ಯ. ಈ ತಿಂಗಳಿನಲ್ಲಿ ನೀವು ಈ 2 ಪದಾರ್ಥಗಳನ್ನು ಯಾರಿಗಾದರೂ ಕೊಟ್ಟರೆ ನಿಮ್ಮ ಜಾತಕದಲ್ಲಿ ಗುರುಬಲ ಕಡಿಮೆಯಾಗುತ್ತದೆ. ನಿಮ್ಮ ಮನೆಯಲ್ಲಿ ಶುಭ ಕಾರ್ಯಗಳು ಆಲಸ್ಯವಾಗುವುದು ಅಥವಾ ನಿಂತು ಹೋಗುವುದು ನಡೆಯುತ್ತದೆ. ಹಣಪರವಾದ ವಿಷಯಗಳಲ್ಲಿ ನಿಮಗೆ ಮೋಸ ಅಥವಾ ಅನ್ಯಾಯ ನಡೆಯುತ್ತದೆ. ಮಕ್ಕಳ ವಿದ್ಯಾಭ್ಯಾಸದ ಮೇಲೂ ಕೂಡ ಇದು ಪ್ರಭಾವ ತೋರಿಸುತ್ತದೆ. ಇನ್ನು ಧನುರ್ಮಾಸದಲ್ಲಿ ಯಾರಿಗೂ ಕೊಡಬಾರದ 7ನೇ ವಸ್ತು ಕರ್ಪೂರ. ಕರ್ಪೂರ ಮನೆ ಹಾಗೂ ದೇವರು ಇಬ್ಬರಿಗೂ ಕೂಡ ಬೆಳಕು ಕೊಡುತ್ತದೆ. ಕರ್ಪೂರದ ಹಾರತಿ ದೇವರಿಗೆ ಕೊಟ್ಟರೆ ನಮ್ಮ ಕಷ್ಟಗಳೆಲ್ಲ ಆ ಕರ್ಪೂರದಂತೆ ಕರಗಿ ಹೋಗುತ್ತದೆ ಎಂದು ನಮ್ಮ ಶಾಸ್ತ್ರಗಳು ಹೇಳುತ್ತದೆ. ಕರ್ಪೂರ ಶುಕ್ರದೇವರಿಗೆ ಸಂಕೇತ. ಮನೆಯಲ್ಲಿ ಪ್ರತಿದಿನ ಕರ್ಪೂರದಿಂದ ಆರತಿ ಬೆಳಗಿದರೆ ಅದು ನಮ್ಮ ವಂಶಕ್ಕೆ ತೇಜಸ್ಸು ಕೊಡುತ್ತದೆ. ಅಂತ ಕರ್ಪೂರವನ್ನು ಬೇರೊಬ್ಬರಿಗೆ ಕೊಟ್ಟರೆ ನಿಮ್ಮ ಮನೆಯ ತೇಜಸ್ಸು ಹಾಗೂ ಬೆಳಕನ್ನು ಅವರಿಗೆ ಕೊಟ್ಟಂತಾಗುತ್ತದೆ. ದೇವರ ಕಾರ್ಯಕ್ಕಾಗಿ ಕೇಳುತ್ತಿದ್ದಾರೆ ಅಂದುಕೊಂಡು ಕರ್ಪೂರ ಯಾರಿಗಾದರೂ ಕೊಟ್ಟರೆ ನಿಮ್ಮ ಮನೆಯಲ್ಲಿ ಅನಿಷ್ಟ ಬರುತ್ತದೆ. ಇನ್ನು ಧನುರ್ಮಾಸದಲ್ಲಿ ಯಾರಿಗೂ ಕೊಡಬಾರದ 8ನೇ ವಸ್ತು ಹಾಗೂ ಕೊನೆಯ ವಸ್ತು ಮೊಟ್ಟೆ. ಧನುರ್ಮಾಸ ಪರಮ ಪವಿತ್ರವಾದ ತಿಂಗಳಾಗಿರುವುದರಿಂದ ತುಂಬಾ ಜನರು ಈ ತಿಂಗಳಿನಲ್ಲಿ ಮಾಂಸಾಹಾರ ಮುಟ್ಟುವುದಿಲ್ಲ. ಆದರೆ ಕೆಲವರು ಮೊಟ್ಟೆ ಮಾಂಸಾಹಾರವಲ್ಲ ಎಂದು ತಿನ್ನುತ್ತಾರೆ. ಇದು ಅವರವರ ಅಭಿಪ್ರಾಯಕ್ಕೆ ಬಿಟ್ಟಿರುವುದು. ಈ ತಿಂಗಳಿನಲ್ಲಿ ಯಾರಿಗೂ ಕೂಡ ಮೊಟ್ಟೆ ದಾನವಾಗಿ ಕೊಡಬಾರದು ಅಥವಾ ಹಣ ಪಡೆದುಕೊಂಡು ಕೂಡ ನಿಮ್ಮ ಮನೆಯಿಂದ ಕೊಡಬಾರದು. ನೀವು ಈ ತಿಂಗಳಿನಲ್ಲಿ ಮೊಟ್ಟೆಗಳನ್ನು ಯಾರಿಗಾದರೂ ಕೊಟ್ಟರೆ ನಿಮ್ಮ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಸೇರಿಕೊಳ್ಳುತ್ತದೆ. ಇದು ನಿಮ್ಮ ದರಿದ್ರಕ್ಕೆ ಕಾರಣವಾಗುತ್ತದೆ. ನಿಮ್ಮ ಆರ್ಥಿಕ ಸ್ಥಿತಿ ಎಷ್ಟು ಉತ್ತಮವಾಗಿ ಇದ್ದರೂ ಕೂಡ ಒಂದೇ ಸಲ ನೆಲಕ್ಕೆ ಉರುಳುವ ಪರಿಸ್ಥಿತಿ ಬಂದು ಬಿಡುತ್ತದೆ. ಹಾಗಾಗಿ ಸ್ನೇಹಿತರೆ, ಈಗ ನಾನು ಹೇಳಿದಂತಹ ಈ 8 ವಸ್ತುಗಳು ಅಥವಾ ಪದಾರ್ಥಗಳನ್ನು ಈ ತಿಂಗಳಿನಲ್ಲಿ ಯಾರಿಗೂ ಕೂಡ ಕೊಡಬೇಡಿ. ನೀವು ಅಂಗಡಿ ಇಟ್ಟುಕೊಂಡಿದ್ದರೆ ಅಂಗಡಿಯಿಂದ ಮಾತ್ರ ಮಾರಾಟ ಮಾಡಬಹುದೇ ಹೊರತು ಮನೆಯಿಂದ ಮಾತ್ರ ಯಾರಿಗೂ ಕೊಡಲು ಹೋಗಬೇಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.